ಈಗ ಅರ್ಬಿ ಫಾಲ್ಸ್ ಗಿಣಿಕಲ್ ಹತ್ರ ಬಂದಿದ್ದೇವೆ, ಎಂಟ್ರೆನ್ಸ್ ಹತ್ರ. ಇದು ಪ್ರೋಹಿಬಿಟೆಡ್ ಏರಿಯಾ, ಅಂದ್ರೆ ನಿಷೇಧಿತ ಪ್ರದೇಶ. ಬಳ್ಳಾರಿ ಸ್ನೇಹಿತರೆ, ಈಶ್ವರ್ ಮಲ್ಪೆ ಅವರ ಸಮಾಜಮುಖಿ ಕೆಲಸಗಳು ನಿಮಗೆ ಇಷ್ಟವಾದಲ್ಲಿ ಈ ಒಂದು ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೂ ಈಶ್ವರ್ ಮಲ್ಪೆ ಅವರ ಯೂಟ್ಯೂಬ್ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ಸಪೋರ್ಟ್ ಮಾಡಿ. ಈಗ ಅರ್ಬಿ ಫಾಲ್ಸ್ ಗಿಣಿಕಲ್ ಹತ್ರ ಬಂದಿದ್ದೇವೆ, ಎಂಟ್ರೆನ್ಸ್ ಹತ್ರ. ಇದೇ ಒಂದು ಸ್ಥಳದಲ್ಲಿ ನಿನ್ನೆ ಒಂದು ಬೆಂಗಳೂರಿನ ಯುವಕ ನೀರಿಗೆ ಪಾಲಾಗಿದ್ದರು. ಇದೇ ಒಂದು ಸ್ಥಳದಲ್ಲಿ ಎಂಟ್ರೆನ್ಸ್. ನೋಡಿ, ಇಲ್ಲಿ ಒಬ್ಬ 26 ವರ್ಷದ ಬಳ್ಳಾರಿ ಹುಡುಗ ನೀರಿಗೆ ಬಿದ್ದಿದ್ದಾನೆ. ಸೆಲ್ಫಿ ರೀಲ್ಸ್ ಅಂತೇಳಿ ಅಮೂಲ್ಯವಾದ ಹೋಗಿದೆ. ಎಷ್ಟು ಕಷ್ಟ ಇದೆ ಈ ಜಾಗದಲ್ಲಿ. 1 ವರ್ಷದ ಹಿಂದೆ ಕೊಲ್ಲೂರು ಅರಸಿನಗುಂಡಿಯಲ್ಲಿ ಸೆಲ್ಫಿ ರೀಲ್ಸ್ ಅಂತ ತೆಗೆದುಕೊಳ್ಳಕ್ಕೆ ಹೋಗಿ ತಮ್ಮ ಅಮೂಲ್ಯವಾದ ಪ್ರಾಣ ತಗೊಂಡಿದ್ದಾನೆ. ಅದೇ ರೀತಿ ಇಲ್ಲಿ ಸಹ ನೀರಿಗೆ ಬಿದ್ದು ಕಾಲು ಜಾರಿ ತಮ್ಮ ಅಮೂಲ್ಯವಾದ ಪ್ರಾಣವಾಗಿದೆ. ಆದಷ್ಟು ಸ್ನೇಹಿತರು ಇಂಥ ಜಾಗಕ್ಕೆ ಬರುವಾಗ ಸ್ಥಳೀಯರ ಹತ್ರ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಪರ್ಮಿಷನ್ ತಗೊಂಡು ಬರಬೇಕು. ಅದರಿಂದ ನಮ್ಮ ಅಮೂಲ್ಯವಾದ ಪ್ರಾಣ ಉಳಿತದೆ. ಅದಲ್ಲದೆ ಈಶ್ವರಣ್ಣ, ಈಗ ಮಳೆಗಾಲ ಎಲ್ಲ ಆಗಿರೋದ್ರಿಂದ ಇಂಥ ಸ್ಥಳಗಳಿಗೆ ಬರುವುದೇ ಸೂಕ್ತ ಅಲ್ಲ ಅಂತ ಅದರ ಬಗ್ಗೆ. ಹೌದು, ಮಳೆಗಾಲಕ್ಕೆಲ್ಲ ಬರಬಾರ್ದು. ಎಲ್ಲರಿಗೂ ಮೋಜಿ ಮಸ್ತಿ ಮಾಡಲಿಕ್ಕೆ ಬರ್ತಾರೆ, ಮಾಡಲಿ. ಆದರೆ ಸೆಲ್ಫಿ ರೀಲ್ಸ್ ಅಂತ ಯಾವತ್ತೂ ತೆಗಿಬಾರ್ದು. ನೋಡಿ ಎಷ್ಟು ಕಷ್ಟ ಇದೆ ಈಗ ನಡೀಲಿಕ್ಕೆ ಉಂಟು. ಎದುರಿಗೆ ಒಂದು 100 ಮೀಟರ್ ಎದುರಿಗೆ ಫಾಲ್ಸ್ ಇದೆ. ನಮ್ಮ ತಂಡ ಹಾಗೂ ಇಲ್ಲಿಯ ಪೊಲೀಸರು ಹಾಗೂ ಸ್ಥಳೀಯರ ಜೊತೆ ಬರ್ತಿದ್ದಾರೆ, ನೋಡ್ಬೋದು. ಫೈರ್ ಬ್ರಿಗೇಡ್ನವರು ಸಹ ನಮ್ಮ ಜೊತೆ ಸಾಥ್ ಕೊಡಲಿಕ್ಕೆ ಬಂದಿದ್ದಾರೆ, ಅಲ್ಲಿ ಹೋಗಿದ್ದಾರೆ. ಇದೇ ಒಂದು ಜಲಪಾತ ನೋಡ್ಬೋದು. ಇದು ಅದರ ಮೇಲಿನ ಒಂದು ಭಾಗ. ನೀರಿನ ಅರ್ಪಟ ಜೋರಿದೆ ಇಲ್ಲಿ, ನೋಡುವುದು ಮೇಲಿಂದ ಬರುವಂತ ನೀರು. ಇದೇ ಒಂದು ಸ್ಥಳ. बोल बोल भाई इधर बल 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 करला बल कंडीशन अरे यार आज नम जाना वैसे ना ಸರ್ ಒಬ್ಬರು ಕಳೆ ಬಿಡ್ಬೇಡಿ. ಇಲ್ಲ ನಾನು ಹೇಳ್ತೇನೆ, ಯಾರೋ ಹೋಗ್ಬೇಡಪ್ಪ. ನೀವೇ ಅವ್ರ ಫೈರ್ ಇಂಜಿನಿಯರ್ ಬೇಕಾದ್ರೆ ಬರಲಿ, ನಿಮ್ಮದಲ್ಲಿ ಒಬ್ಬರು ಬರಲಿ, ಲೋಕಲ್ ಒಬ್ಬರು ಬರಲಿ, ಸಾಕು. ನಿಮ್ಮದಲ್ಲಿ ಒಬ್ಬರು ಬರಲಿ. आता ऐकायचं सेंटर ज्या बँकेवर बोलली सर अक्का कड़के रेडी ಮಾಡುತ್ತೇನೆ ಅಲ್ಲಿ ಕಾಣ್ತಾರೆ.
ಅಗ್ಗ ಅಗ್ಗ ನಾವು ಹೋಗ್ತಾರೆ ಅರ್ಥ ನಾನು ಅರ್ಥ ಹೋಗ್ತೇನೆ ಆಮೇಲೆ ನೀವು ಬನ್ನಿ ಬಲ್ಬುಡ್ ತಗೋರ್ಲೆ ಉಂತ್ಲೆ ಅಮಾಸರ್ ಹೊಡ್ಚಿ ಚೂರು ಆರಾಮ್ ಖಾಲಿ ಶಬೀರ್ ಭಾಯ್ ಉಂತ್ಲೆ ಆರು ಪನ್ನೊಂದು ಬಲ್ಬಸಲ್ಲಿ ಬಲ್ಲ ಒಂಚೂರು ಒಂದಾಡ ಈಶ್ವರಣ್ಣ ಅಲ್ಲಿ ಉಂತ್ಲೆ ವರಿ ಪೋನಾಡು ಶಬೀರ್ ಭಾಯ್ ಯಾರು ಪೋನಾಡು ನೆಕ್ ಮಾಡೋಣ ನೆಕ್ ಮಾಡೋಣ ರೋಪ್ ಬಿಡ್ರಿ ಒಂಚೆ ಪಾಡು ನಡ್ರಣ್ಣ ಕೈಕೊಂಡ ಅವ್ನು ಪಾಡು ಅಲ್ಲ ಅವ್ನು ಆಗ್ಲಿ ಅವಿಪಾಡು ಇರ್ನಾಡ್ಪಾಡು ಅವಿಪಾಡು ಒಂದುಂಡದ ಬಿಡ್ಸಿ ಯಾರು ಪನ್ಪೇರು ಕಾಲ್ ಕೊಡ್ಪೇರು ಶರಣ ಬರೋಣ ಅಂಚಿ ಈ ಶರಣ ಇನ್ನೊಂದು ಜಾಯಿಂಟ್ ಮಾಡಿ ಆಯ್ತು ಜಾಯಿಂಟ್ ಬಾಲ್ ಬರ ಅಲ್ಲಿ ಬೇತೆ ಬಾಲ್ ಮೂರು ದಿನ ಮಿತ್ತದ ಪಲ್ಸಿ ಅಂತ ಅಭಿಬಲ್ಸ್ ಇದು ಮಾಸ್ತಿಕಟ್ಟೆಯಿಂದ 9 ಕಿಲೋಮೀಟರ್ ದೂರ ಅಲ್ಲಿ ಗಟ್ಟಿ ಇಂಥ ಒಂದು ಜಲಪಾತದಲ್ಲಿ ಒಂದು 15 ಜನ ಟೀಮ್ ಬಂದಿದ್ದಾರೆ 15 ಹುಡುಗರು ಅದರಲ್ಲಿ ಸಹ ಭಾರತದಲ್ಲಿ ವಿನೋದ್ ಎಂಬ ಬಳ್ಳಾರಿ ಹುಡುಗ ರೀಲ್ಸ್ ಅಂತೇಳಿ ನಮ್ಮ ಅಮೂಲ್ಯವಾದ ಪ್ರಾಣ ತೆಗೊಂಡಿದ್ದಾರೆ. ಅದರಿಂದ ಎಲ್ಲ ಸ್ನೇಹಿತರಿಗೂ ಇಲ್ಲಿ ಬರುವ ಪ್ರತಿಯೊಂದು ಪ್ರವಾಸಿಗರಿಗೂ ಸಹ ಇಂಥ ಕಾಲದಲ್ಲಿ ನೀವು ಚೆಲ್ಲಾಟ ಆಡಬೇಡಿ. ಇವರ ಮನೆಯವರು ಕಳ್ಕೊಂಡು ಎಷ್ಟು ಕಷ್ಟದಲ್ಲಿದ್ದಾರೆ. ಅವರ ತಾಯಿ ತಂದೆ ತಂಗಿ ಎಲ್ಲ ಆಳ್ತಾ ಇದ್ದಾರೆ ಮೇಲ್ಗಡೆ. ಅದಕ್ಕೆ ಹೇಳ್ತಿದ್ದೇನೆ, ಪ್ರತಿಯೊಬ್ಬರು ಇಂಥ ಫಾಲ್ಸ್ಗೆ ನೋಡ್ಲಿಕ್ಕೆ ಬಂದ್ಬಿಟ್ಟ ಬರಬೇಕಾದ್ರೆ ನಿಮ್ಮ
ಫೈರ್ ಸರ್ವಿಸ್ ಅಥವಾ ಪೊಲೀಸ್ನವರ ಪರ್ಮಿಷನ್ ಹಾಗೂ ಸ್ಥಳೀಯರು ಹಾಗೂ ಫಾರೆಸ್ಟ್ ಅವರ ಪರ್ಮಿಷನ್ ಅನುಮತಿ ಪಡೆಕೊಂಡು ಬರಬೇಕು. ಇಲ್ಲದ ಇಂಥ ಜಾಗಕ್ಕೆ ಯಾರು ಬರಬೇಡಿ. ಯಾಕೆ ನೋಡಿ, ಇವನು ಸೆಲ್ಫಿಯಲ್ಲಿ ತಗೊಂಡು ಮೊನ್ನೆ ಒಬ್ಬ ಅರಸಿನಗುಂಡಿಯಲ್ಲಿ ಹೋದ ವರ್ಷದಲ್ಲಿ ಅರಸಿನಗುಂಡಿಯಲ್ಲಿ ಕೊಲ್ಲೂರು ಅಲ್ಲಿ ಒಬ್ಬ ಶರತ್ ಎಂಬ ಭದ್ರಾದಿ ಹುಡುಗ ಸೆಲ್ಫಿ ತಗೊಂಡು ನನ್ನ ಅಮೂಲ್ಯವಾದ ಪ್ರಾಣ ತಗೊಂಡಿದ್ದೇನೆ. ಅದೇ ರೀತಿ ಇವನು ಸಹ. ಅದಕ್ಕೋಸ್ಕರ ಯಾರು ಬಂಧುಗಳೇ ಇಂಥ ಜಾಗಕ್ಕೆ ಬರೋದಾದ್ರೆ ದಯವಿಟ್ಟು ಸುರಕ್ಷಿತವಾಗಿ ಅಂತ ನಿಮ್ಮೆಲ್ಲ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ. ಅಬ್ಬಿ ಫಾಲ್ಸು ಹೊಸನಗರ ತಾಲೂಕು ನಗರ ಹೋಬಳಿ ನಮ್ಮ ಸೂಳ್ಗೋಡು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತದೆ. ಇದು ಪ್ರೋಹಿಬಿಟೆಡ್ ಏರಿಯಾ, ಅಂದರೆ ನಿಷೇಧಿತ ಪ್ರದೇಶ. ಇಲ್ಲಿ ನಾವು ಪೊಲೀಸ್ ಇಲಾಖೆಯಿಂದ ರಸ್ತೆ ಪಕ್ಕದಲ್ಲೇ ಕೂಡ ಟ್ರಂಚನ್ನು ಹೊಡೆದಿದ್ವಿ, ಯಾರು ಬರಬಾರ್ದು ಅಂತೇಳಿ. ಆದರೂ ಕೂಡ ಪ್ರವಾಸಿಗರು ತಮ್ಮ ಮಾಹಿತಿ ಕೊರತೆಯಿಂದ ಈ ಒಂದು ನಿಷೇಧಿತ ಪ್ರದೇಶಕ್ಕೆ ಬಂದು ತಮ್ಮ ಅಮೂಲ್ಯವಾದ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ದಯವಿಟ್ಟು ನಿಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೇವೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ, ದಯವಿಟ್ಟು ಇಲ್ಲಿ ಯಾರೂ ಕೂಡ ಈ ನಿಷೇಧಿತ ಪ್ರದೇಶಕ್ಕೆ ನೀವು ಯಾರು ಬರಬೇಡಿ, ನಿಮ್ಮ ಅಮೂಲ್ಯವಾದ ಜೀವವನ್ನು ನೀವು ಕಳ್ಕೊಬೇಡಿ ಅಂತೇಳಿ ನಿಮ್ಮಲ್ಲಿ ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು. ಹಾಗೆ ಇಲ್ಲಿಗೆ ಹುಡುಗರು ಸ್ಥಳೀಯರು ಹಾಗೂ ಫೈರ್ ಬ್ರಿಗೇಡ್ನವರು, ಪೊಲೀಸ್ನವರು, ಶಿವಕುಮಾರ್ ಹಾಗೆ ಅವರ ತಂಡದವರು ಎಲ್ಲ ಬಂದಿದ್ದಾರೆ. ನೋಡಿ ಎಷ್ಟು ಕಷ್ಟ ಆ ಗುಡ್ಡೆಯಿಂದ ಕೆಳಗಿಳಿಲಿಕ್ಕೆ. ಅದರಲ್ಲೂ ಸಹ ಇವನ ಮೃತದೇಹ ಹುಡುಕಲು ತುಂಬಾ ಸಹಕಾರಿಯಾಯಿತು. ಅದಕ್ಕೆ ಸ್ಥಳೀಯರಾದ ಅರುಣ್ ಸಂದೀಪ್ ಅವರು ತುಂಬಾ ಸಹಕಾರ ಇದೆ, ಉಮೇಶ್ ಅಂತ ತುಂಬಾ ಸಹಕಾರ ಇದೆ ಇವರಿಂದ. ಅದು ಸ್ಥಳೀಯರಿಂದ ಎಂದು ಬರುವುದಾದ್ರೂ ಸಹ ಸ್ಥಳೀಯರ ಮಾರ್ಗದರ್ಶನ ಬೇಕು. ಅದಕ್ಕೆ ಯಾರು ಬರಬೇಡಿ ಇಂಥ ಜಾಗಕ್ಕೆ ಅಂತ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಯಾವುದೋ ಮನೆಯಲ್ಲಿ ಸಾವಿನ ಒಂದು ದುಃಖ ಇರ್ತದೆ, ಅವ್ರದೇ ಒಂದು ಎಲ್ಲವನೇ ಅಂತ ಯಾವನು ಲೋಕಲ್ ಆ ಯುವಕನ ಮೃತದೇಹ ಈಗ ನಮಗೆ ಸಿಕ್ಕಿದೆ. ಆವಾಗಲೇ ಫೈರ್ ಬ್ರಿಗೇಡ್, ಈಶ್ವರ ಮಲ್ಪೆ ಟೀಮ್ ಹಾಗೂ ಸ್ಥಳೀಯರೆಲ್ಲರೂ ಸೇರಿ ಎತ್ಕೊಂಡು ಬರ್ತಾ ಇದ್ದಾರೆ. ಮಳೆ ಬೇರೆ ಇದೆ ಜೋರಾದ. ಇನ್ನೇನು ಸ್ವಲ್ಪ ಹತ್ರ ಬಂದಿದ್ದೀವಿ. ಯಾರು ಹೋಗ್ಬೇಡಿ ನೋಡಿ, ನೋಡ್ಕೊಂಡು ಬರ್ಬೋದು ನೋಡಿ ಎಷ್ಟು ಕಷ್ಟ ಇದೆ. ಇದರಲ್ಲಿ ಎಲ್ಲರೂ ಪಾಲ್ಗಾರ ಆಗಿದ್ದಾರೆ ನೋಡಿ. ಫೈರ್ ಬ್ರಿಗೇಡ್ನವರು, ಸ್ಥಳೀಯರು, ಪೊಲೀಸ್ನವರು ಹಾಗೆ ಈಶ್ವರ ಮುಖ ಟೀಮ್ನವರು ಎಲ್ಲರೂ ಸಹ ಎಷ್ಟು ಕಷ್ಟ ಇದೆ ನೋಡಿ ಇಲ್ಲಿ ಹೊತ್ಕೊಂಡು ಬರಲಿಕ್ಕೆ. ಅದಕ್ಕೆ ಎಲ್ಲರಿಗೂ ಸಹ ಸ್ನೇಹಿತರಿಗೆ ಹೇಳ್ತಾ ಇದ್ದೇವೆ, ಯಾರು ಮೋಜು ಮಸ್ತಿ ಮಾಡಿ ತಮ್ಮ ಅಮೂಲ್ಯವಾದ ಪ್ರಾಣ ತಗೊಳ್ಬೇಡಿ. ರಮೇಶ್ ಅಂತೇಳಿ ನಗರ ಸಬ್ ಇನ್ಸ್ಪೆಕ್ಟರ್. ಇಲ್ಲಿ ಅಬ್ಬಿ ಫಾಲ್ಸ್ಗೆ ನಿನ್ನೆ ದಿನ ವಿನೋದ್ ಕುಮಾರ್ ಅಂತೇಳಿ ಒಬ್ಬರು ಬಿದ್ದುಬಿಟ್ಟು ಅವರು ಡೆತ್ ಆಗಿರ್ತಾರೆ. ಸುಮಾರು 12 ಜನ ಅವರೆಲ್ಲ ಟ್ರಿಪ್ಪಿಗೆ ಬಂದಿರ್ತಾರೆ. ಇಲ್ಲಿ ಆ್ಯಕ್ಚುಲಿ ಇದನ್ನು ಪ್ರವೇಶ ನಿಷೇಧ ಅಂತೇಳಿ ಫ್ಲೆಕ್ಸಲ್ಲಿ ಹಾಕಿ ಟ್ರೆಂಚಲ್ಲಿ ಹೊಡಿಸಿದ್ದೀವಿ. ಆದರೂ ಸಹ ಹುಡುಗರು ಏನೋ ಒಂದು ಹುಡುಗಾಟಿಕೆ ಮಾಡೋಕ್ಕೆ ಹೋಗಿ ಈಜುಡಿಯೋಕ್ಕಂತ ಹೋಗಿ ಬಿದ್ದುಬಿಟ್ಟು ಅವರು ಸತ್ತಿದ್ದೇನೆ. ಅದೆಲ್ಲರಿಗೂ ಬೇಜಾರಾಗಿರೋ ವಿಚಾರನೆ. ಆದರೆ ಇನ್ನು ಮುಂದೆ ಸಹ ಈ ಥರ ಘಟನೆಗಳು ಆಗಬಾರ್ದು. ಎಲ್ಲರಿಗೂ ಇದು ಒಂದು ಎಚ್ಚರಿಕೆ ಸಂದೇಶ ಅಂತ ಹೇಳ್ತಾ, ಇಲ್ಲಿ ಇವತ್ತು ಈಶ್ವರ್ ಮಲ್ಪೆ ಅವರ ಟೀಮ್ ಬಂದುಬಿಟ್ಟು ಒಂದು ಏನು ಮೃತಪಟ್ಟಿರ್ತಕ್ಕಂಥ ವಿನೋದ್ ಕುಮಾರ್ ಅವರ ಒಂದು ಶವನ ಹುಡುಕಿಬಿಟ್ಟು ತೆಗೆದಿದ್ದಾರೆ. ಅವರಿಗೂ ಸಹ ಪೊಲೀಸ್ ಇಲಾಖೆಯಿಂದ ಒಂದು ಗ್ರಾಮಸ್ಥರ ಪರವಾಗಿ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ತಿಳಿಸಿದೆ ಅಂದರೆ, ಯಾವುದೇ ಕಾರಣಕ್ಕೂ ಅಬ್ಬಿ ಫಾಲ್ಸ್ ತುಂಬ ಅಪಾಯಕಾರಿಯಾಗಿದೆ. ಯಾವುದೇ ಕಾರಣಕ್ಕೂ ಹುಡುಗಾಟಿಕೆ ಮಾಡೋದಾಗಲಿ, ಇಲ್ಲಿ ಬಂದುಬಿಟ್ಟು ನೋಡೋಕ್ಕಾಗಿ ಬರೋದು ಅಪಾಯ ಅಂತ ಹೇಳ್ತಾ ಯಾರು ಸಹ ದಯವಿಟ್ಟು ಬರೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ನಾನು ನೋಡಿ ಸ್ನೇಹಿತರೆ, ಅವರ ದೊಡ್ಡಪ್ಪ ಸಹ ಬಂದಿದ್ದಾರೆ ಇಲ್ಲಿ. ನಮಸ್ಕಾರ, ನನ್ನ ಹೆಸರು ಸಿದ್ದನಗೌಡ ಅಂತೇಳಿ. ನಾನು ನಿವೃತ್ತ ಸರ್ಕಾರಿ ನೌಕರ. ನಮಗೆ ನಮ್ಮ ತಮ್ಮನ ಮಗನೇ ಇಲ್ಲಿ ಬಂದು ಈ ಥರ ಅನಾಹುತ ಆಗಿದೆ. ಅದಕ್ಕೆ ನಮ್ಮ ಈಶ್ವರ ಮಲ್ಪೆ ಅವ್ರ ಒಂದು ಏನಿದೆ ಪರಿವಾರ ಹಾಗೂ ನಮ್ಮ ಸಬ್ ಇನ್ಸ್ಪೆಕ್ಟರ್ ಕೂಡ 15 ನಿಮಿಷದಲ್ಲಿ ನಿನ್ನೆಯಿಂದ ಖಚಿತವಾಗಿ ಪ್ರಯತ್ನ ಮಾಡಿ ನಮ್ಮ ತಮ್ಮನ ಮಗನ ಶವನ ಹುಡುಕಿಕೊಟ್ಟಿದ್ದಾರೆ. ಅದಕ್ಕೆ ನಾವು ಪೊಲೀಸ್ ಇಲಾಖೆಗೂ ಮತ್ತು ಮಲ್ಪೆ ಅವ್ರ ಇವರಿಗೂ, ಆಮೇಲೆ ಫೈರ್ ಸಂಸ್ಥೆ ಇರ್ತಕ್ಕಂಥ ಸಿಬ್ಬಂದಿಗಳು ಕೂಡ ನಮ್ಮ ಮಗನ ಪರವಾಗಿ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಅವ್ರಿಗೆ ಎಷ್ಟೇ ನಾವು ಇದು ಮಾಡಿದ್ರು ಕೂಡ, ಆಮೇಲೆ ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು, ಆಮೇಲೆ ಪ್ರಜೆಗಳು ಕೂಡ, ಯಾಕಂದರೆ ಅವ್ರು ನಮ್ಗೆ ಸಂಬಂಧನೇ ಇಲ್ಲ. ಎಲ್ಲರೂ ಏನ್ರಿ ಏನಾಯ್ತು ನಾವು ಅಲ್ಲಿಂದ ಬರ್ತಾ ಇದ್ರೆ, ಶಿವಮೊಗ್ಗದಿಂದ ಬರ್ತಾ ಇದ್ವಿ, ಏನಾಯ್ತು ಬಳ್ಳಾರಿ ಅವ್ರು ಅವ್ರಿಗೆ ಏನಾಯಿತು, ಚಿಕ್ಕ ನಮ್ಮ ಮಗು ಶವ ಸಿಕ್ತಾ ಅಂತ ಭಾಳ ಇಲ್ಲಿ ಉತ್ಸುಕರಾಗಿ ನಮಗೆ ಭಾಳ ಸಹಾಯ ಮಾಡಿದ್ದಾರೆ. ನೈತಿಕವಾಗಿ ಮತ್ತು ಮಾನಸಿಕವಾಗಿ ನಮಗೆಲ್ಲ ಗಮನ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಚಿರಋಣಿ ಆಗಿರ್ತೀವಿ. ನಮ್ಮ ಸಾಹೇಬರು ರಮೇಶ್ ಸಾಹೇಬರು ಹೇಳ್ದಂಗೆ
ಯಾವುದೇ ಕಾರಣಕ್ಕೂ ಈಗ ಅವರು ವಾಲೆ ಮುನ್ನೆಚ್ಚರಿಕೆ ಹಾಕಿದ್ರು ಕೂಡ ಈ ಮಕ್ಕಳು ಏನಾದ್ರು ಇಂಜಿನಿಯರ್ಸ್ ಏನು ಬರ್ತಾರೆ ವಾರಕ್ಕೊಂದು ಸಲ ಬಂದು ಈ ಥರ ಅನಾಹುತ ಮಾಡೋದ್ರಿಂದ ಎಲ್ಲರಿಗೂ ತೊಂದರೆ ಆಗ್ತದೆ. ಅದೇ ಕಾರಣ ನನ್ನ ಮಗನ ಸೇರಿದಂತೆ ಬೇರೆಯವ್ರ ಮಕ್ಕಳು ಕೂಡ ಈ ಥರ ಅನಾಹುತ ಮಾಡಿಕೊಂಡು ಎಲ್ಲರಿಗೂ ತೊಂದರೆ ಕೊಡೋದಕ್ಕಿಂತ ಅವ್ರ ಕುಟುಂಬಕ್ಕೆ ಬಗ್ಗೆ ಯೋಚನೆ ಮಾಡೋಕ್ಕಾಗ್ತವ್ರು. ಅವ್ರೇನು ಹೋಗ್ತಾರೆ ಈಗ ಅವ್ರು ನಮ್ಮ ಪರಿಸ್ಥಿತಿ ಏನೋ ನಮಗೆ ವಯಸ್ಸಾಗಿದೆ, 60 ವರ್ಷ ಮೂವಿಗಿದೆ. ಅವ್ರನ್ನ ನಮ್ಮ ಸಮಸ್ಯೆನ ಅವ್ರು ಅರ್ಥ ಮಾಡಿಕೊಂಡು ದಯಮಾಡಿ ಅವ್ರ ತಂದೆ ತಾಯಿನ ಅವರು ಯೋಚನೆ ಮಾಡಬೇಕಾಗತ್ತೆ. ಅಂಥ ಒಂದು ಅಪಾಯಕಾರಿ ಇರ್ತಕ್ಕಂಥ ಸ್ಥಳಗಳಲ್ಲಿ ಯಾವುದೇ ರೀತಿಯಾದ ಒಂದು ಟ್ರಿಪ್ ಬರದಂತೆ ನಾನು ನಮ್ಮ ಎಲ್ಲರ ಪರವಾಗಿ, ನಮ್ಮ ಇವರ ಸಬ್ ಇನ್ಸ್ಪೆಕ್ಟರ್ ಪರವಾಗಿ, ನಮ್ಮ ಈಶ್ವರ ಮಲ್ಪರ ಪರವಾಗಿ ಮತ್ತು ಶಿವಮೊಗ್ಗ ನಗರ ಈ ನಗರ ಸಂಸ್ಥೆ ಏನಿದೆ, ನಗರ ಏನಿದೆ ಚಿಕ್ಕಪೇಟೆ ನಗರ ಸುತ್ತಮುತ್ತಲಿನ ಎಲ್ಲರವರ ಪರವಾಗಿ ನಾನು ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರನ್ನ ಕ್ಷಮೆ ಕೇಳ್ತೀನಿ. ಅವ್ರು ನಿಜವಾಗ್ಲೂ ಅವ್ರ ಸಹಕಾರ ನಾನು ಭಾಳ ಅಚ್ಚುಮೆಚ್ಚಿದ್ದೀನಿ. ನಾವು ಬಳ್ಳಾರಿಯಿಂದ ಬಂದರೂ ಕೂಡ ಅವ್ರು ನಮ್ದೇನು ನಮ್ಮಿಂದ ಸಹಕಾರ ತಗೊಂಡಿಲ್ಲ. ಆದ ಕಾರಣ ನಮ್ಮ ಸಹಾಯ ಮಾಡಿ ನಮ್ಮ ತಮ್ಮನ ಮಗನ ಶವನ ನಮಗೆ ವಹಿಸ್ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಮಸ್ತೆ ಸ್ನೇಹಿತರೆ, ಇವತ್ತು ಈ ಅಬಿಪಲ್ಸ್ ಅಲ್ಲಿ ಒಂದು ಅಮೂಲ್ಯವಾದ ಜೀವ ಹೋಗಿದೆ, ವಿನೋದ್ ಎಂಬ ಒಂದು. ಅದಕ್ಕೆ ಎಲ್ಲರಿಗೆ ಸೇರಿದೆ. ಇವತ್ತು ಇದನ್ನು ಹುಡುಕಾಡಲು ನಿನ್ನೆಯಿಂದ ನಮ್ಮ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಸರ್ ಸಹ ಮತ್ತೆ ಸ್ಥಳೀಯರು ಹಾಗೂ ಫೈರ್ ಬ್ರಿಗೇಡ್ನವರು ಎಲ್ಲರೂ ಸಹ ತುಂಬಾ ಹೊತ್ತಿಂದ ಹುಡುಕಾಡ್ತಿದ್ರು. ಇವತ್ತು ನಾವು ಬೆಳಿಗ್ಗೆ ಬಂದು ಇವತ್ತು ಹುಡುಕಾಡ್ಲಿಕ್ಕೆ ಸ್ಥಳೀಯರು ಹಾಗೂ ಪೊಲೀಸ್ ಇಲಾಖೆ ಹಾಗೂ ಫೈರ್ ಬ್ರಿಗೇಡ್ನವರು ಎಲ್ಲರೂ ಸಹ ಸಹಕಾರ ಇದೆ. ಅದರಿಂದ ಇಲ್ಲಿ ಬರುವ ಮೋಜು ಮಸ್ತಿಗೆ ಬರುವ ಎಲ್ಲರೂ ಸಹ ಒಂದು ಕಿವಿ ಮಾತು, ಯಾರು ಸಹ ಇಂತಹ ಫಾಲ್ಸಿಗೆ ಹೋಗಿ ರೀಲ್ಸ್ ಹಾಗೂ ಸೆಲ್ಫಿ ಅಂತ ಹೇಳಿ ತಮ್ಮ ಅಮೂಲ್ಯವಾದ ಪ್ರಾಣ ತೆಗೊಳ್ಬೇಡಿ. ಯಾಕೆಂದ್ರೆ ಒಂದು ಸಲ ಹೋದ ಪ್ರಾಣ ಮತ್ತೊಂದು ಸಲ ಸಿಗಲ್ಲ. ಗಾಯ ಆದ್ರೆ ಗುಣಪಡಿಸಬಹುದು. ಇಲ್ಲಿ ನೋಡಿ, ತಂದೆ ತಾಯಿ ಅಂತ ಎಲ್ಲ ಆಳ್ತಾ ಇರ್ತಾರೆ, ಕುಟುಂಬಸ್ಥರು ಎಷ್ಟು ಆಳ್ತಾ ಇರ್ತಾರೆ ನಿಮ್ಮ ಒಂದು ಮಗನಿಂದಾಗಿ. ಅದರಿಂದ ಯಾರು ಸಹ ತಮ್ಮ ಒಂದು ಸೆಲ್ಫಿ ಹಾಗೂ ರೀಲ್ಸ್ ತೆಗೆದುಕೊಳ್ಬೇಡಿ. ಇಂಥ ಜಾಗಕ್ಕೆ ಬರುವಾಗ ಇಲ್ಲಿನ ಮೇಲಾಧಿಕಾರಿ ಅಥವಾ ಫೈರ್ ಬ್ರಿಗೇಡ್ ಯಾರ್ದಾದ್ರು ಪರ್ಮಿಷನ್ ತಗೊಂಡು ನೀವು ಬರ್ಬೇಕಂತ ನಿಮ್ಮೆಲ್ಲರಿಗೂ ನಾನು ವಂದಿಸ್ತಾ ಇದ್ದೇನೆ.